ಈಗಾಗಲೇ ರಚನೆ ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಈಗಾಗಲೇ ಅವತ್ತೇ ಪ್ರಾರಂಭ ಮಾಡಿದ್ದಾರೆ. ಕೆಲವು ಮಾಹಿತಿಗಳು ಲಭ್ಯ ಆಗಿದೆ, ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಮತ್ತು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ನೋಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ FSLನವರು ಕೂಡ ಸ್ಯಾಂಪಲ್ ಅವತ್ತೇ ಕಲೆಕ್ಟ್ ಮಾಡಿಕೊಂಡು ಯಾವ ರೀತಿ ಟೆಕ್ನಿಕಲ್ ಡೀಟೇಲ್ಸನ್ನೆಲ್ಲ ಅವರು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ NSG ಅವರು ಕೂಡ ನಿನ್ನೆ ಬಂದಿದ್ದಾರೆ. ಶುರುವಿನಿಂದನೇ NIAನವರು ನಮ್ಮ ಪೊಲೀಸ್ನವ್ರ ಜೊತೆಯಲ್ಲೂ ಕೂಡ ಅವರು ಕೂಡ ಸಹಕರಿಸಿದ್ದಾರೆ, IBನವರು ಸಹಕರಿಸಿದ್ದಾರೆ. ಒಟ್ಟಾರೆ ಯಾವುದೇ ಕಾರಣಕ್ಕೂ ಇದನ್ನು ನಾವು ಯಾರು ಸ್ಫೋಟ ಮಾಡಿದ್ದಾನೆ ಅವನು ಬಂದು ನಮ್ಮ CCTVನಲ್ಲೆಲ್ಲ ನಮಗೆ ಲಭ್ಯ ಆಗಿದೆ, ಆ ವ್ಯಕ್ತಿಯನ್ನು ಆದಷ್ಟು ಶೀಘ್ರವಾಗಿ ಹಿಡಿತೇವೆ. ಅದು ಒಂದೇ ದಿನ ಆಗ್ಬೋದು, 2 ದಿನ ಆಗ್ಬೋದು, ಖಂಡಿತವಾಗಿ ಅವರನ್ನು ಹಿಡಿತೇವೆ. ಒಂದು ವೇಳೆ ಅವ್ರು ಯಾವುದಾದ್ರೂ ಸಂಘಟನೆಗೆ ಸೇರಿದರೆ ಅಥವಾ ಬೇರೆ ಬೇರೆ ಕಾರಣಕ್ಕೆ 2-3 ವಿಚಾರಗಳನ್ನು ಈಗಾಗಲೇ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಒಂದು, ಅಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಕೆಲವರು ಸಲಹೆ ಕೊಟ್ಟಿದ್ದು ಈ ಹೋಟೆಲ್ನವರು ಯಶಸ್ವಿಯಾಗಿದ್ದಾರೆ. 3-4 ಅಥವಾ ನನಗೆ ಹೇಳಿದ್ದವರು 11 ಹೋಟೆಲ್ ಮಾಡಿದ್ದಾರೆ, 11 ಕಡೆ ಮಾಡಿದ್ದಾರೆ. 12ನೇದಕ್ಕೆ ಏನೋ ಅಡ್ವಾನ್ಸ್ ಕೊಡ್ತಾಯಿದ್ರು. ಒಂದಿಷ್ಟು ಸಹಿಸದೇ ಇರ್ತಕ್ಕಂಥವ್ರು ಈ ರೀತಿ ಮಾಡಿರ್ಬೋದು ಅಂತ ಒಂದು ಆ್ಯಂಗಲ್ನ ಅಲ್ಲಿ ನಿನ್ನೆ ಮಾತಾಡ್ತಾಯಿದ್ರು ನಾವು ಹೋದಂಥ ಸಂದರ್ಭದಲ್ಲಿ. ಅದನ್ನು ನೋಡ್ತೇವೆ ನಾವು. ಜೊತೆಗೆ ಯಾವುದಾದ್ರೂ ಸಂಘಟನೆಯವರು ಬೆಂಗಳೂರಿನಲ್ಲಿ ಈ ಚುನಾವಣೆ ಬೇರೆ ಬರ್ತಾ ಇದೆ ಮತ್ತು ಯಾವುದಾದ್ರೂ ಉದ್ದೇಶದಿಂದ ಬೆದರಿಕೆ ಬೆಂಗಳೂರನ್ನು ಅನ್ಸೇಫ್ ಮಾಡಬೇಕು ಅಂತೇಳಿ, ಯಾಕೆಂದರೆ ಬೆಂಗಳೂರು ಈಗಾಗಲೇ ಭಾಳ ಜನ ಇನ್ವೆಸ್ಟರ್ಸ್ ಬರ್ತಿದ್ದಾರೆ, ಸರ್ಕಾರ ಸ್ಥಿರವಾಗಿದೆ ಅಂತ ಹೇಳಿ ಭಾಳ ಜನ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಈ ರೀತಿ ಮಾಡಿದರೆ ಇನ್ವೆಸ್ಟರ್ಸ್ ಬರೋದಿಲ್ಲ ಅಂತಲೋ ಅಥವಾ ಬೇರೆ ಇನ್ನೇನು ಕಾರಣ ಇರುತ್ತೋ ಗೊತ್ತಿರೋದಿಲ್ಲ. ಅದನ್ನು ನಾವು ಭೇದಿಸ್ತೇವೆ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅದೆಷ್ಟೇ ನಮಗೆ ಕಷ್ಟ ಆದರೂ ಕೂಡ ಇದನ್ನು ಭೇದಿಸ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯವರು ಮಾಡ್ತಾರೆ. ಯಾವುದಾದ್ರೂ ಸಾಮ್ಯತೆ ಹಿಂದಿನ ಪ್ರಕರಣ ಇಲ್ಲ, ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಏನಿತ್ತಲ್ಲ, ಕುಕ್ಕರ್ ಬಾಂಬು ಟೆಕ್ನಿಕಲಿ ಅದೇ ರೀತಿ ಜೋಡಿಸಿದ್ದಾರೆ ಅಂತ. ಮಂಗಳೂರಿಂದು ಇದಕ್ಕೂ ಸಾಮ್ಯತೆ ಅಂದರೆ ಅವರೇ ಮಾಡಿದ್ದಾರೆ ಅನ್ನೋ ಅರ್ಥ ಅಲ್ಲ. ಅಲ್ಲಿ ಟೆಕ್ನಿಕಲಿ ಅವರ ಬ್ಯಾಟ್ರಿ ಯೂಸ್ ಮಾಡಿರೋದು, ಅವರು ಟೈಮರ್ ಯೂಸ್ ಮಾಡಿರೋದು, ಅದನ್ನೆಲ್ಲ ನೋಡು ಅದು ಇದು ಒಂದೇ ಥರ ಇದೆ ಅಂತ. ಅದನ್ನು ಮುಂದಕ್ಕಿನ್ನೂ ನಾವು ತೊಗೊಂಡು ಹೋಗಬೇಕು. ಅಂದರೆ ಒಂದು ವೇಳೆ ಅದೇ ಸಂಘಟನೆಯವರು ಮಾಡಿದಾರಾ ಅಥವಾ ಅದೇ ಆ ಜನನೇ ಮಾಡಿದ್ದಾರೆ ಅದು ಗೊತ್ತಿಲ್ಲ ನಮಗಿನ್ನು. ಸುಮ್ಮನೆ ಊಹಾಪೋಹ ಹೇಳಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ನನ್ನ ವಿನಂತಿ ಏನು ಅಂತೇಳಿದರೆ, ಗೃಹ ಇಲಾಖೆಯಿಂದ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಹೇಳಿಕೆ ಕೊಟ್ಟರೆ ಅದು ಅಧಿಕೃತ ಹೇಳಿಕೆ ಅಂತೇಳಿ ನೀವು ಪರಿಗಣಿಸಬೇಕು. ಯಾಕೆಂದರೆ ಭಾಳ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ, ಅದು ಏನೇನೋ ಹೇಳ್ಬಿಡ್ತಾರೆ. ಅದು ನಮಗೂ ಕೂಡ ಒಂದೊಂದು ಸಾರಿ ಇಕ್ಕಟ್ಟಾಗುತ್ತೆ. ಅದರಿಂದ ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ನಮ್ಮ ಗೃಹ ಇಲಾಖೆಯ ಮುಖ್ಯಸ್ಥರುಗಳಾಗಲಿ ಹೇಳಿದರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅದು ಅಧಿಕೃತ ಅಂತ ಹೇಳಿ ನಾನು ಅನ್ನಿಸ್ತೇನೆ. ಈ ಇಂಟೆನ್ಸಿಟಿಯನ್ನು ಹೇಗೆ ನೋಡ್ತಾ ಇದ್ದೀರಿ ಸರ್? ಇಂಟೆನ್ಸಿಟಿ ಭಾಳ ಲೋ ಇಂಟೆನ್ಸಿಟಿ ಇದೆ. ಅವರು ಯೂಸ್ ಮಾಡಿರುವಂಥ ಎಕ್ಸ್ಪ್ಲೋಸಿವ್ಸ್ ಏನಿದೆ ಅದು ಕಡಿಮೆ ಇಂಟೆನ್ಸಿಟಿ ಇದೆ. ಕ್ವಾಂಟಿಟಿನೂ ಕೂಡ ಕಡಿಮೆ ಇರ್ಬೋದೇನೋ, ಗೊತ್ತಿಲ್ಲ. ಯಾಕೆಂದರೆ ಹೆಚ್ಚು ಕ್ವಾಂಟಿಟಿ ಯೂಸ್ ಮಾಡಿದರೆ ಅದು ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾಯಿತ್ತು. ಎಕ್ಸ್ಪ್ಲೋಸಿವ್ ಜಾಸ್ತಿ ಯೂಸ್ ಮಾಡಿದರೆ ಬಹುಶಃ ಇನ್ನೂ ಹೆಚ್ಚಿನ ಇದು ಆಗ್ತಾಯಿತ್ತು. ಒಂದು ಆ್ಯಂಗಲ್ ಏನಂದರೆ, ನಾನು ಕೂಡ ಅದನ್ನು ನೋಡಿದೆ, ಆ ಬೋಲ್ಟ್ಗಳು, ಆ ಮಳೆಗಳು ಅವೆಲ್ಲ ಇಷ್ಟಿಷ್ಟಿತ್ತು. ಅದೆಲ್ಲ ಮೇಲಕ್ಕೆ ಹೋಗಿದೆ ಅಂತ. ಅಂದರೆ ಎಕ್ಸ್ಪ್ಲೋಸಿವ್ ಆದಾಗ ಸೈಡಿಗೆಲ್ಲ ಎಲ್ಲ ದಿಕ್ಕಿಗೂ ಹೋಗುತ್ತಲ್ಲ, ಇದು ಯಾವುದೋ ಕಾರಣಕ್ಕೆ ಅದು ಹೇಗೆ ಇತ್ತೋ ಏನೋ ಗೊತ್ತಿಲ್ಲ, ಅದು ಮೇಲಕ್ಕೆ ಹೋಗಿದೆ. ಅದು ಒಂದು ವೇಳೆ ಸೈಡಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದ್ರೆ ಭಾಳ ಜನಕ್ಕೆ ಏಟು ಬೀಳೋದು ಮತ್ತು ಫೇಟಲ್ ಇದು ಕೂಡ, ಅಂದರೆ ಸಾಯ್ತಕ್ಕಂಥ ಇದು ಕೂಡ ಆಗ್ಬೋದಿತ್ತು. ಅದೃಷ್ಟವಶಾತ್ ನಮಗೆ ಅದು ಮೇಲಕ್ಕೆ ಹೋಗಿದೆ. ಹಾಗಾಗಿ ಆ ಮಳೆಗಳೆಲ್ಲ ಯಾರಿಗೂ ಹೆಚ್ಚು ಇದು ತಗಲಿಲ್ಲ. ಅದನ್ನು ಅಬ್ಸರ್ವ್ ಮಾಡಿದ್ರೆ ಬರೀ ಬಿಸ್ನೆಸ್ ರೈವಲ್ರಿಗೆ ಇಷ್ಟರ ಮಟ್ಟಿಗೆ ಸಾಧ್ಯನಾ ಅಂತ ಇಲ್ಲ, ಅಲ್ಲಿ ಹೇಳಿದರು ಅಂತ ಅಷ್ಟೇ ನಾನು ಹೇಳಿದ್ದು. ಜನ ಅಲ್ಲಿ ಮಾತನಾಡ್ತಾ ಇದ್ದಿದ್ದು
ನಮ್ಮ ನಮ್ಮ ಇಲಾಖೆ ವತಿಯಿಂದ ನಾವು ಅದನ್ನು ಆ ರೀತಿ ನಾವು ತಗೊಂಡಿಲ್ಲ. ನಾವು ಬೇರೆ ಬೇರೆ ಆ್ಯಂಗಲ್ನಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಜನ ಹೋದಂಥ ಸಂದರ್ಭದಲ್ಲಿ ನೋಡಿ ಸರ್ ಇದು ಈ ಥರ ಇವರು ಭಾಳ ಯಶಸ್ವಿ ಆದರು ಅಂತ ಹೊಟ್ಟೆವರಿಗೆ ಯಾರೋ ಮಾಡಿರ್ಬೋದು ಅಂತ ಏನೋ ಆ ಥರ ಮಾತಾಡ್ತಿದ್ರು. ಬಿಟ್ಟರೆ ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ತೇವೆ, ಆದರೆ ಅದು ಮುಖ್ಯ ಅಲ್ಲ. ಅಧಿಕೃತವಾಗಿ NIA ಕೊಡೋದೇನಾದ್ರು NIA ಇದ್ರಲ್ಲ, ಜೊತೆಯಲ್ಲೇ ಇದ್ದಾರೆ, ಅವರು ಇದ್ದಾರೆ, NIA ಅವರು ಇದ್ದಾರೆ. ಮತ್ತು ಈಗ NSG ಅವರು ಬಂದಿದ್ದಾರೆ. ಅವರು ಯಾಕೆಂದರೆ NIA NSG ಯಾಕೆ ಬಂದಿದೆ ಅಂದರೆ, ಇದು ಎಲ್ಲಾದರೂ ನ್ಯಾಷನಲ್ ಸಂಘಟನೆಗಳು ಏನಾದರೂ ಇನ್ವಾಲ್ವ್ ಆಗಿದ್ದರೆ ಅವರಿಗೆ ಗೊತ್ತಿರುತ್ತೆ, ಅವ್ರಿಗೆ ಮಾಹಿತಿಗಳು ಇರುತ್ತವೆ, ಅದನ್ನು ಅವರು ಟ್ಯಾಲಿ ಮಾಡ್ತಾರೆ. ಈಗ ಈ ಥರ ನೇಚರು ಎಕ್ಸ್ಪ್ಲೋಸಿವ್ ಯೂಸ್ ಮಾಡೋರು ಯಾರು, ಅವ್ರಿಗೆ ಬೇಕಾದಂಥ ಅವ್ರದ್ದು ಅನಾಲಿಸಿಸ್ಸು ಅವ್ರದ್ದೇ ಬೇರೆ ಥರ ಇರುತ್ತೆ. ಹಾಗಾಗಿ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಒಟ್ಟಾರೆ ಇದು ನಮಗೆ ಒಂದು ಸವಾಲು, ಚಾಲೆಂಜ್ ಇದೆ ನಮ್ಮ ಪೊಲೀಸ್ನವ್ರಿಗೆ ಆಗಲಿ, ಮತ್ತು ಬೇರೆ ಬೇರೆ NSG NIA ಅವರಿಗೂ ಕೂಡ. ಇದು ಒಂದು ರೀತಿಯಲ್ಲಿ ಬೆಂಗಳೂರು, ನಾವು ಇತ್ತೀಚೆಗೆ ಭಾಳ ನಮ್ಮ ಸರ್ಕಾರ ಬಂದ ಮೇಲೆ ಬ್ಯಾಂಗ್ಳೂರು ಸೇಫ್ ಸಿಟಿ ಮಾಡಬೇಕು ಅಂತೇಳಿ ಭಾಳಷ್ಟು ಹಣ ಖರ್ಚು ಮಾಡಿ ಕ್ಯಾಮರಾಗಳನ್ನ ಹಾಕಿ, ತಾವು ನೋಡಿರ್ಬೋದು, ಕಮಾಂಡ್ ಸೆಂಟರ್ ಮಾಡಿ, ಯಾವುದೇ ಭಾಗದಲ್ಲಿ ಏನೇ ಆದರೂ ಘಟನೆಗಳಾದರೂ ಕೂಡ ಅದನ್ನು ನೋಡ್ತಕ್ಕಂಥದ್ದು ಸೆಂಟ್ರಲ್ ಕಮಾಂಡ್ ಸೆಂಟರ್ಗೆ ಅದೆಲ್ಲ ಮಾಡ್ಕೊಂಡಿದ್ದೀವಿ. ಎಷ್ಟೋ ಒಂದಿಷ್ಟು ಉತ್ತಮ ಆಗಿದೆ ಅಂಥೇಳಿ ನನಗನ್ಸುತ್ತೆ. ನಮ್ಮ ರೆಸ್ಪಾನ್ಸ್ ಟೈಮು, ಈಗ ನಮ್ಮ ಹೊಯ್ಸಳಗಳಿದೆ, ಇಮಿಡಿಯೇಟಾಗಿ ಒಂದು 7-8 ಮಿನಿಟ್ಸ್ವರೆಗೂ ಅವ್ರಿಗೆ ರೆಸ್ಪಾನ್ಸ್ ಟೈಮ್ ಇದೆ. ಬಟ್ ಸರ್, ಈಗ ಈ ಶಂಕಿತ 2 CC ಕ್ಯಾಮ್ರಾದಲ್ಲಿ ಸರಿಯಾಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಈ ನೇತ್ರ ಅನ್ನೋ ಕ್ಯಾಮ್ರಾದಿಂದ ಏನಾದ್ರು ಹೈ ರೆಸಲ್ಯೂಷನ್? ಇಲ್ಲ, ನಾವೆಲ್ಲ ಕ್ಯಾಮ್ರಾದಲ್ಲೂ ಈಗಾಗಲೇ ಪ್ರೊಕ್ಯೂರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 40-50 ಕ್ಯಾಮ್ರಾಗಳನ್ನ ಅವರು ಇದು ಮಾಡ್ಕೊಂಡಿದ್ದಾರೆ. ಈಗ ಬಸ್ಗಳು, ಉದಾಹರಣೆ ಒಂದು ಬಸ್ಸಲ್ಲಿ ಬಂದಿದೆ ಅಂತ ಮಾಹಿತಿ ಇದೆ. ನಾವು 26 ಬಸ್ಸು ಆ ಟೈಮ್ನಲ್ಲಿ ಹೋಗಿದೆ. ಅವರು ಎಕ್ಸ್ಪ್ಲೋಸಿವ್ ಆಯ್ತಲ್ಲ, ಎಕ್ಸ್ಪ್ಲೋಡ್ ಆದಾಗ ಆ ಟೈಮು 26 ಬಸ್ ಹೋಗಿದೆ. ಆ 26 ಬಸ್ಸು ನಾವು ನೋಡಿದ್ದೇವೆ. 26 ಬಸ್ಸಿನ ಕ್ಯಾಮ್ರಾನೂ ಕೂಡ ಈಗಾಗಲೇ ನಾವು ನೋಡಿದ್ದೇವೆ. ಅದರಲ್ಲಿ ಒಂದು ಯಾವುದು ಅವನು ಹೋಗಿದ್ದು ಕೂಡ ಸಿಕ್ಕಿದೆ, ಅವನು ಬಂದಿದ್ದು ಬಸ್ಸು. ಅದರಲ್ಲಿ ಕೂಡ ಅವನು ಕ್ಯಾಪ್ ಹಾಕ್ಕೊಂಡಿದ್ದಾನೆ, ಗ್ಲಾಸ್ ಹಾಕ್ಕೊಂಡಿದ್ದಾನೆ, ಇದನ್ನು ಏನದು ಮಾಸ್ಕ್ ಹಾಕ್ಕೊಂಡಿದ್ದಾನೆ. ಅಲ್ಲೂ ಕೂಡ ಅಷ್ಟು ಕ್ಲಾರಿಟಿ ಆಗ್ತಿಲ್ಲ. ಸೊ ಅದರಿಂದ ಈಗ ನಾವು ಅನೇಕ ಟೆಕ್ನಿಕಲ್ ಡೀಟೇಲ್ಸ್ನ ನಾನು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಸಾರ್ವಜನಿಕವಾಗಿ. ಅದು ಸಿಗೋವರೆಗೂ, ಅದನ್ನು ಫೈಂಡ್ ಔಟ್ ಮಾಡೋವರೆಗೂ ನಾವು ಅನೇಕ ವಿಚಾರಗಳನ್ನು ಸಾರ್ವಜನಿಕವಾಗಿ ಶೇರ್ ಮಾಡೋಕ್ಕಾಗೋದಿಲ್ಲ. ಆದರೂ ಕೂಡ ಎಲ್ಲವನ್ನೂ ನೋಡ್ತಾ ಇದ್ವಿ, ಎಲ್ಲವನ್ನೂ ನೋಡ್ತಾ. ಸರ್, ಪಾಕಿಸ್ತಾನ ಜಿಂದಾಬಾದ್ ಕೂಗಿ ವಿಚಾರದಲ್ಲಿ FSL ವರದಿ ಯಾವಾಗ ಬರುತ್ತೆ ಸರ್? ಬರುತ್ತೆ, ಯಾಕೆಂದರೆ ಅದೇನು ನೀವೇನೇನು ಮ್ಯಾಜಿಕ್ ಏನ್ರಿ, ಅವರು ಟೆಕ್ನಿಕಲಿ ಡೀಟೇಲ್ಸ್ ಕೊಡಬೇಕು, ಅದು ಜವಾಬ್ದಾರಿಯಿಂದ ಕೊಡಬೇಕು. ಸುಮ್ಮನೆ ಏನೋ ಒಂದು ಕೊಟ್ಟು ಅದು 48 hours ಅಲ್ಲಿ ಬಂದ್ಬಿಡುತ್ತೆ ಅಂತ ನಾನು ಹೇಳಿಲ್ಲ, ಅವ್ರು ಹೇಳಿದ್ರು. ನಾನು ಅದಕ್ಕೆ ಹೇಳಿದ್ದು, ನಾನು ಸದನದಲ್ಲಿ ಏನು ಹೇಳಿದ್ದೇನೆ, ನಾನು ಯಾವತ್ತೂ ಕೂಡ ನಾನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ನಾವು ಹೇಳಬೇಕಾದ್ರೆ ಭಾಳ ಜವಾಬ್ದಾರಿಯಿಂದ ಹೇಳಬೇಕು. ನಾನು FSL ರಿಪೋರ್ಟನ್ನು 6 ಗಂಟೆಯಲ್ಲಿ ಬರುತ್ತೆ, 8 ಗಂಟೆಯಲ್ಲಿ ಬರುತ್ತೆ, 24 ಅವರ್ಸಲ್ಲಿ ಬರುತ್ತೆ ಅಂತ ಎಲ್ಲೂ ಹೇಳಿಲ್ಲ. ನಾನು ಬಂದ ಮೇಲೆ ಈಗ ನೋಡಿ, ನಮಗೆ ಅಲ್ಲಿ 5-6 ಆ್ಯಂಗಲ್ನಲ್ಲಿ ನಾವು ಎಕ್ಸಾಮಿನ್ ಮಾಡ್ತಾಯಿದ್ದೀವಿ. ಇನ್ನು ನಿಮ್ಮಲ್ಲಿ ಅನೇಕ ಜನ ನೀವು ಟೆಲಿಕಾಸ್ಟ್ ಮಾಡಿದ್ದೀರಿ, ಎಲ್ಲ ನಿಮ್ಮ ಕ್ಲಿಪ್ಪಿಂಗ್ಸ್ ಎಲ್ಲ ಬೇಕಲ್ಲ ನಮಗೆ. ಈಗ ನಮಗೆ ಯಾವ ಚಾನಲ್ಲು ಅವ್ರದ್ದೇ ಸ್ವಂತ ಟೆಲಿಕಾಸ್ಟ್ ಮಾಡಿದ್ದಾರೆ, ಆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀವಿ ನಾವು, ಅದನ್ನೆಲ್ಲ ಅವ್ರಿಗೆ ಕಳಿಸಿದ್ದೀವಿ. ಅದೆಲ್ಲ ಬರಬೇಕು. ಒಂದೇ ಯಾವುದೋ ಒಂದು ಕ್ಯಾಮ್ರಾದಲ್ಲಿ ಅಥವಾ ಯಾರೋ ಒಂದು ಇಷ್ಟು ಕೊಟ್ಟಿದ್ದನ್ನು ತೊಗೊಂಡೋಗಿ ಅಲ್ಲಿ ಅನಲೈಸ್ ಮಾಡಿ ಇದು ಕರೆಕ್ಟ್ ಅನ್ನೋಕ್ಕಾಗೋದಿಲ್ಲ. ನಾವು ಎಲ್ಲವನ್ನು ಮಾಡಿ ಕಡೆಗೆ ಅಂತಿಮವಾಗಿ ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಬಂದ ತಕ್ಷಣ ನಾನು ಮುಲಾಜಿಲ್ದೆ ನಾನು ಹೇಳಿದ್ದೇನೆ, ಸದನದಲ್ಲೇ ಹೇಳಿದ್ದೀನಿ, ಯಾರನ್ನೂ ರಕ್ಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಏನಿದೆ ನಮಗೆ ರಕ್ಷಣೆ ಮಾಡುವಂಥದ್ದು? ಯಾರೇ ಅಂತ ಕೆಲಸ ಮಾಡಿದರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಒಂದು ವೇಳೆ ಹೇಳಿದ್ದಾನೆ ಅಂದರೆ ಅವನನ್ನು ಬಿಡ್ತೀವ ನಾವು? ಯಾವ ಕಾರಣಕ್ಕೂ ಬಿಡೋದಿಲ್ಲ. ಐ ವಿಲ್ ನೆವರ್ ಕಾಂಪ್ರಮೈಸ್ ವಿತ್ ಎನಿಬಡಿ ಆರ್ ಎನಿ ಇಶ್ಯೂಸ್. ಸರ್, ನಿಮ್ಮ ಸಚಿವರಿಗೆ ಕೆಲವರಿಗೆ ಸಲಹೆ ಕೊಡೋ ಅಗತ್ಯ ನಮಗೆ ಕಾಣಿಸ್ತಾ ಇದೆ. ಈಗ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇವತ್ತು ಹೇಳಿದ್ರು, ಆ ಬಾಂಬ್ ಬ್ಲಾಸ್ಟ್ ಅದು ಸಣ್ಣ ಸಿಲ್ಲಿ ಅಟೆಂಪ್ಟ್ ಅದು.
ಈ ತರ ಹೇಳಿಕೆ ಎಲ್ಲೋ ಒಂದ್ ಕಡೆ ಸುಮ್ಮನೆ ಗೊಂದಲ ಅಲ್ಲ, ಅವರಿಗೆ ಪಾಪ ಅವ್ರಿಗೇನು ಮಾಹಿತಿಗಳು ಹೆಚ್ಚು ಇರೋದಿಲ್ಲ. ಏನೋ ಒಂದು ತಾವೆಲ್ಲ ಹೋಗಿ ಕೇಳಿದಾಗ ಏನೋ ಒಂದು ಹೇಳಿಬಿಡ್ತಾರೆ. ಅದು ಅಧಿಕೃತ ಅಂತ ಅನ್ಸೋದಿಲ್ಲ ನನಗೆ. ಅವರ ದೃಷ್ಟಿಕೋನದಲ್ಲಿ ಅವರು ಏನೋ ಒಂದು ಹೇಳ್ತಾರೆ. ಆದರೆ ನಾವು ಹೇಳಿದಾಗ ಅನೇಕ ಮಾಹಿತಿಗಳನ್ನ ಇಟ್ಕೊಂಡು ಹೇಳ್ತೀವಿ. ನಮಗೆ ಗೊತ್ತಾಗೋ ಮಾಹಿತಿ ಬಹುಶಃ ಶರಣ್ ಪ್ರಕಾಶ್ ಅವರಿಗಾಗಲಿ ಬೇರೆ ಸಚಿವರಿಗಾಗಲಿ ಗೊತ್ತಿರೋದಿಲ್ಲ. ಅವರು ಆಫ್ ದ ಕಫ್ ಏನೋ ಒಂದು ಹೇಳ್ಬಿಡ್ತಾರೆ. ಅದನ್ನು ನಾವು ಅಧಿಕೃತ ಅಂತ ತಗೊಳ್ಳೋದಿಲ್ಲ. ನಾವು ಮುಖ್ಯಮಂತ್ರಿಗಳಾಗಲಿ, ನಾನಾಗಲಿ, ಇಲಾಖೆ ಆಗಲಿ, ನಮ್ಮ ಉಪಮುಖ್ಯಮಂತ್ರಿಗಳಾಗಲಿ ಹೇಳಿದಾಗ ಒಂದಿಷ್ಟು ಜವಾಬ್ದಾರಿಯಿಂದ ಹೇಳ್ತೇವೆ. ಸರ್, ಬಿಜೆಪಿ ಹೇಳ್ತಾರೆ FSL ರಿಪೋರ್ಟ್ ಬಂದಿದೆ, ಸರ್ಕಾರ ಮುಚ್ಚಿಡೋದಕ್ಕೋಸ್ಕರ ಈ ತರ ಮುಚ್ಚಿಡೋ ಪ್ರಶ್ನೆನೇ ಬರೋದಿಲ್ಲ ರೀ. ಯಾಕೆ ಮುಚ್ಚಿಡ್ತೀವಿ ಹೇಳಿ ನನಗೆ. ಅವರು BJP ಅವರು ನೋಡಿ, ಅವ್ರು ಇರ್ಬೋದು, ಅವರೆಲ್ಲ ಏನೇನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಅನ್ನೋದನ್ನೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ಹೇಳಿದರೆ ಸುಮ್ಮನೆ ರಾಜಕೀಯ ಆಗುತ್ತೆ. ಅವರ ಲೆವೆಲ್ಲಿಗೆ ನಾನು ಹೋಗೋದಿಲ್ಲ. ಆಯ್ತಪ್ಪ, ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯಿತು, ಯಾರಿದ್ರು ಅಧಿಕಾರಕ್ಕೆ? 2008ರಲ್ಲಿ ಸಿರೀಸ್ ಬ್ಲಾಸ್ಟ್ ಆಯಿತು ಬೆಂಗಳೂರು ಸಿಟಿಯಲ್ಲಿ, ಯಾರಿದ್ರು ಅವಾಗ ಅಧಿಕಾರದಲ್ಲಿ? ಹೇಳಬೇಕು ಅಂದರೆ ನಾನು ಹೇಳ್ತೀನಿ, ಆದರೆ ಅದರ ಅವಶ್ಯಕತೆ ನನಗಿಲ್ಲ. ಈಗ ನಾವು ಇದನ್ನು ರಾಜಕೀಯ, ಮೊನ್ನೆ ನಾನು ಅಲ್ಲಿ ರಿಯಾಕ್ಟ್ ಮಾಡಿದಾಗ ಏನು ಹೇಳಿದೆ, ನಾನು ವಿರೋಧ ಪಕ್ಷದವರು ಕೂಡ ಸಹಕರಿಸಬೇಕು ಇದರಲ್ಲಿ. ಇದು ಬೆಂಗಳೂರಿನ ಪ್ರಶ್ನೆ, ಕರ್ನಾಟಕದ ಪ್ರಶ್ನೆ, ಇದರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ದೇನೆ. ಅದನ್ನು ಅವ್ರು ಅರ್ಥಕೋಬೇಕು. ರಾಜಕಾರಣ ಅವ್ರು ಮಾಡಲಿ, ಚುನಾವಣೆ ಬರ್ತಾ ಇದೆಯಲ್ಲ, ರಾಜಕಾರಣ ಮಾಡಲಿ. ಅದನ್ನು ನಾವೇನು ಬೇಡ ಅಂತ ಹೇಳೋದಿಲ್ಲ. ರಾಜಕಾರಣ ಮಾಡಲಿ, ಹೆಚ್ಚು ಸೀಟ್ ಗೆದ್ದೀಲಿ. ನಾವು ಹೆಚ್ಚು ಸೀಟ್ ಗೆದಿಬೇಕು ಅಂತಿದ್ದೀವಿ. ನಾವು 28ಕ್ಕೆ 28 ಗೆದಿಬೇಕು ಅಂತಿದ್ದೀವಿ. ನಮ್ಮ ರಣನೀತಿ ನಾವು ಮಾಡ್ತೀವಿ. ಜನ ತಾನೇ ಓಟ್ ಹಾಕೋರು. ಸರ್, ವಿಧಾನಸೌಧದ FSL ಯಾವಾಗ ಬರ್ಬೋದು ಸರ್? ಆದಷ್ಟು ಶೀಘ್ರವಾಗಿ. ನಾನು ಅವರಿಗೆ ಟಾಪ್ ಪ್ರಯಾರಿಟಿ ಅಂತ ಹೇಳಿದ್ದೀನಿ. ಯಾವುದೇ ಕೆಲಸ ಇದ್ದರೂ ಕೂಡ ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಇದನ್ನು ಪ್ರಯಾರಿಟಿ ತೊಗೊಳ್ಳಿ ಅಂತ ಕೂಡ ಹೇಳಿದ್ದೇನೆ ನಾನು. ಅದು ಆಗ್ತದೆ. ಇವತ್ತು 11:15ಗೆ ನಾನು ನಮ್ಮ ಹಿರಿಯ ಅಧಿಕಾರಿಗಳನ್ನು ಸಭೆ ಕರೆದಿದ್ದೇನೆ ಕಮಿಷನರ್ ಆಫೀಸಲ್ಲಿ. ಇದೆಲ್ಲ ನಮ್ಮ ಏನೇನು ಇಲ್ಲಿವರೆಗೂ ಇಂಟರ್ನಲ್ ಮ್ಯಾಟರ್ಸು, ನಾನು ಪಬ್ಲಿಕ್ಕಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ನಮಗೇನು ಗೊತ್ತಿದೆ ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ. ಮುಂದಕ್ಕೆ ಹೇಗೆ ಹೋಗಬೇಕು ಅಂತೇಳಿ ಅದನ್ನು ಕೂಡ ಚರ್ಚೆ ಮಾಡ್ತೀವಿ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡಿದರು. ಅವರಿಗೆ ಕೂಡ ಬ್ರೀಫ್ ಮಾಡಿದ್ದೇವೆ. ಇವತ್ತು ನಾನು ಡೀಟೇಲ್ ಆಗಿ ನಮ್ಮ ಅಧಿಕಾರಿಗಳ ಜೊತೆ ಏನೆಲ್ಲ ಇಲ್ಲಿವರೆಗೂ ನಡೆದಿದೆ, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಸರ್, ರಾಮ ಮಂದಿರದ ಉದ್ಘಾಟನೆ ಬಳಿಕ ರಾಮನ ಹೆಸರಲ್ಲಿ ಇರ್ತಕ್ಕಂಥದ್ದೆಲ್ಲ ಟಾರ್ಗೆಟ್ ಆಗ್ತಿದೆ ಅಂತ ಬಿಜೆಪಿ ಶಾಸಕರು ನೋಡಿಪ್ಪ, ಎಲ್ಲ ಹೇಳೋರೆಲ್ಲ ನೋಡಿ, ನಾನು ಪದೇ ಹೇಳ್ತಾ ಇದ್ದೀವಿ ನಾವು, ಶ್ರೀರಾಮ ಎಲ್ಲರಿಗೂ ಶ್ರೀರಾಮ. ನಮಗೆ BJP ಅವರಿಗೆ ಅವರೇನಾದರೂ ಕೊಂಡ್ಕೊಂಡಿದ್ರೆ ಅದೆಷ್ಟು ಕಾಸ್ಟ್ ಆಯಿತೋ ಗೊತ್ತಿಲ್ಲ ನನಗೆ. ಅವ್ರು ಕೊಂಡ್ಕೊಂಡ್ಬಿಟ್ಟಿದ್ರೆ ಶ್ರೀರಾಮನ್ನ ದುಡ್ಡು ಕೊಟ್ಟು ಕೊಂಡ್ಕೊಳೋದು ಸ್ವಲ್ಪ ಅವ್ರಿಗೆ ಅಭ್ಯಾಸ ಇದೆ. ಹಾಗಾಗಿ ಏನಾರ ಶ್ರೀರಾಮನ್ ಕೊಂಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ನಾನು ಸದನದಲ್ಲಿ ಅಪ್ಪರ್ ಹೌಸಲ್ಲಿ ಹೇಳಿದೆ, ಪಾಪ ನಮ್ಮ ಸದಸ್ಯರು ಭಾರತಿ ಶೆಟ್ಟಿ ಅವರು ಹೇಳುವಾಗ ಹೇಳಿದೆ ನಾನು, ಶ್ರೀರಾಮ ನಮಗೂ ಸೇರಿದವನು. ನೀವೆಲ್ಲ 25 ವರ್ಷದಿಂದ ಶ್ರೀರಾಮನ ಹಿಡ್ಕೊಂಡಿದ್ದೀರಾ. ನಾವೆಲ್ಲ ಸಣ್ಣ ಹುಡುಗರಲ್ಲಿ ಹೋಗಿ ಪಾನಕ ಹಂಚ್ತಿದ್ದೋ ಶ್ರೀರಾಮನವಮಿ ದಿವಸ, ಆಯಿತಾ? ನೀವು ಹೆಸರುಬೇಳೆ ಹಂಚ್ತಿದ್ದೋ, ಪಾನಕ ಹಂಚ್ತಿದ್ದೋ, ದಾರಿಲಿ ಹೋಗೋರಿಗೆಲ್ಲ ಮಜ್ಜಿಗೆ ಕೊಡ್ತಿದ್ದೋ, ಪಾನಕ ಕೊಡ್ತಿದ್ದೋ, ಅದೆಲ್ಲ ಜ್ಞಾಪಿಸ್ಕೊಳ್ತೀವಿ ನಾವು. ಆ ರಾಮ ಬೇಕು ನಮಗೆ. ನಿಮ್ಮ 25 ವರ್ಷದಿಂದ ಈಗ ಬಂದು ರಾಮ ಅಂತ ಕೂತಿದ್ದೀರಿ ಅಂತ ಹೇಳಿದೆ. ಅದರಿಂದ ಶ್ರೀರಾಮ ಯಾರಿಗೂ ಅವರಿಗೆ ಆಸ್ತಿ ಅಲ್ಲ, ಅದು ಇಡೀ ದೇಶದ ನಮ್ಮ ಸಂಸ್ಕೃತಿಯ ಪರಂಪರೆಯ ಆಸ್ತಿ ಅದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.